ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಶುಪಾಲನೆಯಲ್ಲಿ ಪ್ರಾಣಿಜನ್ಯ ರೋಗಗಳ ಅರಿವು ಮತ್ತು ನಿರ್ವಹಣಾ ಹೆಜ್ಜೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಪ್ರಾಣಿಗಳಿಂದ ಮನುಷ್ಯರಿಗೆ ರೋಗಗಳು ಬರ್ತಕ್ಕಂಥ ಸಾಧ್ಯತೆ ಅಧಿಕವಾಗಿದೆ. ಅನೇಕ ರೋಗಗಳು, ಅದರಲ್ಲೂ ಕೂಡ ಇತ್ತೀಚೆಗೆ ಬರ್ತಾ ಇರತಕ್ಕಂಥ ರೋಗಗಳು ಅನೇಕ ಪ್ರಾಣಿಗಳಿಂದ ಮನುಷ್ಯರಿಗೆ ಬಂದಿರುವಂಥ ಉದಾಹರಣೆಗಳಿದ್ದಾವೆ. ನಾವು ಪ್ರಾಣಿಗಳ ಜೊತೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕು, ಅದರಲ್ಲೂ ಕೂಡ ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವ ಸಂದರ್ಭದಲ್ಲಿಯೂ ಈ ತರಹದ ರೋಗಗಳು ಬರುವಂತಹ ಸಾಧ್ಯತೆ ಇರೋದರಿಂದ ಇಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಅದರ ಬಗ್ಗೆ ಎಷ್ಟರ ಮಟ್ಟಿಗೆ ಜಾಗೃತಿ ಇರಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಮತ್ತು ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ SP ಸತೀಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಡಾಕ್ಟರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಪ್ರಾಣಿಜನ್ಯ ರೋಗಗಳು ಅಂತ ಹೇಳಿ ನಾವು ಆಗಾಗ್ಗೆ ಮಾತನಾಡ್ತಾ ಇರ್ತೀವಿ. ಏನು ಪ್ರಾಣಿಜನ್ಯ ರೋಗಗಳು ಅಂತ ಹೇಳಿದ್ರೆ? ರೈತ ಬಾಂಧವರೇ, ಈ ಪ್ರಾಣಿಜನ್ಯ ರೋಗಗಳು ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ. ನಾವು ಯಾವುದೇ ರೈತ ಆಗಲಿ ಅಥವಾ ಯಾವುದೇ ಮನುಷ್ಯ ಆಗಲಿ ಜಾನುವಾರುಗಳ ಪಾಲನೆ ಅಷ್ಟೇ ಮಾಡೋದಲ್ಲ. ಸೊ ಜಾನುವಾರುಗಳ ಪಾಲನೆಯನ್ನು ನಾವು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ, ಇತ್ತೀಚಿನ ವೈಜ್ಞಾನಿಕ ತಳಹದಿಯಲ್ಲಿ ನಾವು ಜಾನುವಾರು ಸಾಕಾಣಿಕೆ ಮಾಡಬೇಕಾದ್ರೆ ಈ ಪ್ರಾಣಿಜನ್ಯ ರೋಗಗಳ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಹರಿಸಬೇಕು. ಈ ಪಶುಪಾಲನೆಯಲ್ಲಿ ರೈತರು ಹಾಗೂ ಇತರೆ ಪ್ರಾಣಿಪಾಲಕರು ತಮಗೆ ಅರಿವಿಲ್ಲದೆ ಎಷ್ಟೋ ರೋಗಗಳನ್ನು ಪ್ರಾಣಿಗಳಿಂದ ಅವರಿಗೆ ರೋಗಗಳು ಪ್ರಸಾರವಾಗ್ತವೆ, ಹರಡುತ್ತದೆ. ಈ ರೋಗಗಳು ಅವುಗಳ ಬಗ್ಗೆ ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ಸೂಕ್ಷ್ಮವಾಗಿರ್ತಕ್ಕಂಥ ತಿಳುವಳಿಕೆ ಅತ್ಯಗತ್ಯ. ಸೊ ಲಾಭದಾಯಕ ಹೈನುಗಾರಿಕೆ ಜೊತೆಗೆ ಅವರ ಆರೋಗ್ಯ ರಕ್ಷಣೆ ಮತ್ತು ಅವರ ಕುಟುಂಬದ ಆರೋಗ್ಯ ರಕ್ಷಣೆ ಸಹ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡ್ತಕ್ಕಂಥ ರೋಗಗಳು, ಕೆಲವೊಂದು ರೋಗಗಳು ಏನಾಗ್ತದೆ ಮನುಷ್ಯರಿಂದಲೂ ಸಹ ಕೆಲವು ಪ್ರಾಣಿಗಳಿಗೆ ಬರ್ತದೆ, ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ರೀತಿಯಾಗಿ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ರೋಗಗಳು, ಅವುಗಳ ನಿರ್ವಹಣೆಯ ಬಗ್ಗೆ ನಾವು ಅಧ್ಯಯನ ಮಾಡತಕ್ಕಂಥದ್ದಂತೆ ನಾವು ಪ್ರಾಣಿಜನ್ಯ ರೋಗಗಳು ಅಂತ ನಾವು ಕರಿತೇವೆ. ಸೊ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಝೂನೋಟಿಕ್ ಡಿಸೀಸಸ್ ಅಂತ ನಾವು ಕರಿತೇವೆ. ಈ ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ಪ್ರಾಣಿಜನ್ಯ ರೋಗಗಳ ಮಹತ್ವ ಏನು ಅಂತೀರಿ? ಖಂಡಿತ ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅತಿಶಯೋಕ್ತಿ ಅಂದರೆ ವಿಶ್ವದ ಸರಿಸುಮಾರು 70% ರೋಗಗಳು ಏನಿದಾವಲ್ಲ ಮನುಷ್ಯರಿಗೆ ಬರ್ತಕ್ಕಂಥವು, ಇವು ಪ್ರಾಣಿಜನ್ಯ ರೋಗಗಳೇ ಆಗಿರ್ತವೆ. ಎಷ್ಟೋ ಪ್ರಾಣಿಗಳು ಮನುಷ್ಯರ ಕೆಲವೊಂದು ರೋಗಗಳ ಮೂಲವಾಗಿರ್ತದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಈಗ ಕಂದು ರೋಗ ಅಂತ ನಾವು ಕರಿತೇವೆ, ಆಂಥ್ರಾಕ್ಸ್ ಕಾಯಿಲೆ ಅಂತ ನಾವು ಕರಿತೇವೆ, ಇಲಿ ಜ್ವರ ಅಂತ ನಾವು ಏನು ಕರಿತೇವೆ. ಈಗ ಅತಿ ಮುಖ್ಯವಾಗಿ ನಾವು ರೇಬಿಸ್ ಕಾಯಿಲೆ ಅಥವಾ ಹುಚ್ಚುನಾಯಿ ರೋಗ ಅಂತ ಹೆಂಗೆ ಕರಿತೇವೆ, ಇವಕ್ಕೆಲ್ಲಕ್ಕೂ ಅತಿ ಮೂಲ ಏನಪ್ಪಾ ಅಂತಂದರೆ ಈ ಪ್ರಾಣಿಗಳಾಗಿರ್ತವೆ. ಇತ್ತೀಚೆಗೆ ಹೊಸದಾಗಿ ಬಂದಿರತಕ್ಕಂಥ ಏನು ರೋಗಗಳು ಏನು ಪ್ರಪಂಚದಲ್ಲಿ ಉದಯ ಆಗ್ತದೆವಲ್ಲ, ಸುಮಾರು 90% ರೋಗಗಳು ಎಲ್ಲವೂ ಸಹ ಪ್ರಾಣಿಜನ್ಯ ರೋಗಗಳಾಗಿಯೇ ಇರ್ತವೆ. ಇದು ಅತಿ ತುಂಬ ದುರದೃಷ್ಟಕರವಾಗಿರ್ತಕ್ಕಂಥ ವಿಷಯನೂ ಹೌದು. ಸೊ ಇದನ್ನು ಅರಿತು ಇತ್ತೀಚೆಗೆ ನಮ್ಮ ಭಾರತ ಸರ್ಕಾರ ಆಗಿರ್ಬೋದು, ಜೊತೆಗೆ ಇತರೆ ಅಭಿವೃದ್ಧಿಶೀಲ ದೇಶಗಳು ಅಥವಾ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳು ಎಲ್ಲ ಏನು ಮಾಡಿದಾವಪ್ಪ ಅಂದರೆ ಒಂದು ಶೀರ್ಷಿಕೆಯನ್ನು ಶುರು ಮಾಡ್ಕೊಂಡಿದ್ದಾವೆ. ಏನಪ್ಪ ಅಂದರೆ ಒಂದು ರೋಗದ ಶೀರ್ಷಿಕೆ ಅಂತ ಕರಿತೇವೆ, ಒನ್ ಹೆಲ್ತ್, ಒಂದು ಆರೋಗ್ಯದ ಶೀರ್ಷಿಕೆ ಅಂತ, ಏಕ ಆರೋಗ್ಯ ಶೀರ್ಷಿಕೆ ಅಂತ ನಾವು ಕರಿತೇವೆ. ಸೊ ಈ ಒಂದು ಆರೋಗ್ಯದ ಶೀರ್ಷಿಕೆ ಅಡಿ ಮನುಷ್ಯನ ಆರೋಗ್ಯ, ಪ್ರಾಣಿಗಳ ಆರೋಗ್ಯ ಮತ್ತು ಇವೆರಡೂ ಇರತಕ್ಕಂಥ ಒಂದು ಪರಿಸರದ ಆರೋಗ್ಯ ಎಲ್ಲವನ್ನ ಸೇರಿಸ್ಬಿಟ್ಟು ಒಂದು ಆರೋಗ್ಯ ಅಂತ ನಾವು ಶೀರ್ಷಿಕೆಯಡಿ ಒಂದು ಒಟ್ಟಾಗಿ ಒಗ್ಗೂಡಿಸಿಬಿಟ್ಟು ವಿಶ್ವದ ಆರೋಗ್ಯವನ್ನು ನಾವು ಕಾಪಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇರ್ತದೆ. ಸೊ ಇಲ್ಲಿ ಪ್ರಾಣಿಗಳ ರೋಗನೇ ಇರ್ಬೋದು, ಮನುಷ್ಯನ ರೋಗನೇ ಇರ್ಬೋದು, ಎಲ್ಲದೂ ಒಂದೇನೆ.
ಒಟ್ಟಾಗಿ ವಿಶ್ವದ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಸೊ ಅದಕ್ಕಾಗಿ ಪ್ರತಿ ವರ್ಷ ನವೆಂಬರ್ 3ನೇ ತಾರೀಕು ನಾವು ವರ್ಲ್ಡ್ ಒನ್ ಹೆಲ್ತ್ ಡೇ, ವಿಶ್ವ ಒಂದು ಆರೋಗ್ಯ ದಿನ ಅಂತ ನಾವು ಆಚರಿಸ್ತಾ ಇದ್ದೇವೆ. ಸೊ ಈ ದಿನ ಪ್ರಾಣಿಗಳ, ಮನುಷ್ಯರ ಹಾಗೂ ಪರಿಸರದ ಪರಸ್ಪರ ಅವಲಂಬಿತವಾಗಿರ್ತಕ್ಕಂಥ ಒಂದು ಸಂಪರ್ಕ ಹಾಗೂ ಅದರ ಮೂಲಕ ನಿರ್ಮಲ ಆರೋಗ್ಯವನ್ನ ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಧ್ಯೇಯದೊಂದಿಗೆ ಈ ವಿಶ್ವ ಆರೋಗ್ಯವನ್ನು ನಾವು ದಿನವನ್ನು ಆಚರಿಸ್ತಾ ಇದ್ದೇವೆ. ಹೀಗೆ ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ಈ ಪ್ರಾಣಿಜನ್ಯ ರೋಗಗಳು ಬಹಳ ಮಹತ್ವವನ್ನು ಪಡೆದುಕೊಳ್ತವೆ. ಯಾವ ರೀತಿಯ ಪ್ರಾಣಿಜನ್ಯ ರೋಗಗಳು ಪಶುಪಾಲನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ? ಪಶುಪಾಲನೆ ಕೇವಲ ಲಾಭದಾಯಕವಾಗಿ ನಾವು ನೋಡೋದಲ್ಲ. ಸೊ ಪಶುಪಾಲನೆಯಲ್ಲಿ ಹಲವಾರು ತೊಂದರೆಗಳು ಇರ್ತದೆ. ಸೊ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅತಿ ನಿರ್ಲಕ್ಷ್ಯವನ್ನು ವಹಿಸ್ತಕ್ಕಂಥ ಒಂದು ಅಂಶ ಏನಪ್ಪ ಅಂತಂದರೆ ಯಾವ್ಯಾವ ರೀತಿಯ ರೋಗಗಳು ಬರ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಓಕೆ, ಆದ್ದರಿಂದ ಪಶುಪಾಲನೆ ಅಂದ ತಕ್ಷಣ ಕೇವಲ ದನಕರು ಸಾಕೋದಷ್ಟೇ ಅಲ್ಲ. ನಿಮಗೆ ಗೊತ್ತಿದೆ, ಕುರಿ ಮೇಕೆ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಹಂದಿ ಸಾಕಾಣಿಕೆ ಇರ್ಬೋದು. ಅದು ಇವನ್ ಕೆಲವೊಬ್ರು ಏನ್ ಮಾಡ್ತಾರೆ, ಮನೇಲಿ ನಾಯಿಗಳನ್ನ ಸಾಕೊಂಡಿರ್ತಾರೆ, ಕತ್ತೆ ಸಾಕೊಂಡು. ಹೌದು, ಈ ರೀತಿ ಇರೋದ್ರಿಂದ ಏನಾಗ್ತದೆಪ್ಪ ಅಂದ್ರೆ ಒಂದೊಂದು ರೀತಿಯ ಪ್ರಾಣಿಗಳಿಂದ ಒಂದೊಂದು ರೀತಿಯ ರೋಗಗಳು ಹರಡ್ತದೆ. ಕೆಲವೊಂದು ರೋಗಗಳು ಏನಾಗ್ತದೆಪ್ಪ ಅಂದ್ರೆ ಎಲ್ಲಾ ಪ್ರಾಣಿಗಳಿಂದಲೂ ಒಂದೇ ತರ ಸಾಮಾನ್ಯವಾಗಿರ್ತಕ್ಕಂಥ ರೋಗ ಹರಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗಿರ್ತದೆ. ಕೆಲವೊಂದು ಅತಿ ಮುಖ್ಯವಾಗಿರ್ತಕ್ಕಂಥ ರೋಗಗಳು ಒಂದೊಂದು ಪ್ರಾಣಿ ಸಾಕಾಣಿಕೆಯಲ್ಲಿ ಅತಿ ಪ್ರಮುಖವಾಗಿ ರೈತರು ಗಮನಿಸಲೇಬೇಕಾಗಿರ್ತಕ್ಕಂಥ ರೋಗಗಳ ಬಗ್ಗೆ ಒಂದೆರಡು ಅಂಶಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ದನ ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ ಅಂತಂದ್ರೆ ಅತಿ ಮುಖ್ಯವಾಗಿ ರೈತರು ಗಮನಿಸಬೇಕಾಗಿರ್ತಕ್ಕಂಥ ರೋಗ ಯಾವಪ್ಪ ಅಂದ್ರೆ ಕಂದು ರೋಗ. ಅದು ಬ್ರುಸೆಲೋಸಿಸ್ ನಾವು ಕಾಯಿಲೆ ಅಂತ ನಾವು ಕರಿತೇವೆ. ಅದ್ರ ಜೊತೆಗೆ ಇಲಿ ಜ್ವರ ಅಂತ ನೀವು ಕೇಳಿರ್ತೀರಾ, ಲೆಪ್ಟೋಸ್ಪೈರೋಸಿಸ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಕರಿತೇವೆ. ಜೊತೆಗೆ ಕ್ಷಯ ರೋಗ, TB ಕಾಯಿಲೆ, ಟ್ಯುಬರ್ಕ್ಯುಲೋಸಿಸ್ ಅಂತ ಏನು ಕರಿತೀವಲ್ಲ, ಜನ ಏನ್ಕೊಂಡಿದ್ದಾರಪ್ಪ ಅಂದ್ರೆ ಈ ಕಾಯಿಲೆ ಕೇವಲ ಮನುಷ್ಯರಿಗಷ್ಟೇ ಬರುತ್ತೆ, ಪ್ರಾಣಿಗಳಿಗೆ ಬರಲ್ಲ ಅಂತಕ್ಕಂಥ ಬಹಳಷ್ಟು ಜನಗಳ ಒಂದು ನಂಬಿಕೆ ಇದೆ. ಇದು ಖಂಡಿತವಾಗಿ ಪ್ರಾಣಿಗಳಲ್ಲೂ ಬರ್ತಕ್ಕಂಥ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ರೋಗ. ಇದಲ್ದನೆ ಕೆಲವೊಂದು ಪ್ರಾಣಿಗಳಲ್ಲಿ ದುಂಡಾಣು ರೋಗ ಅಂತ ಕರಿತೀವಿ ನಾವು. ದುಂಡಾಣು ಅಂದರೆ ಪರಾವಲಂಬಿ ಜೀವಿಗಳಿಂದ ಬರ್ತಕ್ಕಂಥ ರೋಗ. ಉದಾಹರಣೆಗೆ ಸಿಸ್ಟಿಸರ್ಕೋಸಿಸ್ ಅಂತ ಒಂದು ರೋಗ ಇದೆ. ಈ ರೋಗದ ಒಂದು ಘಟ್ಟ ಏನಾಗುತ್ತಪ್ಪ ಅಂದರೆ ಮನುಷ್ಯರು ಆ ರೋಗದ ಒಂದು ಕಾಲಚಕ್ರದಲ್ಲಿ ಆ ರೋಗದ ಒಂದು ಘಟ್ಟದಲ್ಲಿ ಒಂದು ಸಿಸ್ಟ್ ಅಂತ ನಾವು ಬ್ರೈನಲ್ಲಿ ಫಾರ್ಮ್ ಮಾಡ್ತದೆ. ಈ ರೋಗ ತುಂಬ ಮಾರಕವಾಗಿರ್ತಕ್ಕಂಥ ರೋಗನೂ ಹೌದು. ಸೊ ಇವೆಲ್ಲ ದನಗಳ ಮತ್ತು ಎಮ್ಮೆಗಳ ಸಾಕಾಣಿಕೆಯಲ್ಲಿ ಅತಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅದೇ ರೀತಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಕಂದು ರೋಗ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು. ಕುರಿ ಸಾಕಾಣಿಕೆದಾರರು ಅವಾಗಿಂದಾಗ ಏನ್ ಮಾಡ್ತಾ ಇರ್ತಾರಪ್ಪ ಅಂದ್ರೆ ಕುರಿಗಳು ಗಬ್ಬ ಇದ್ದಾಗ ಮರಿಗಳನ್ನ ತೆಗೆಯೋ ಸಂದರ್ಭದಲ್ಲಿ ಗರ್ಭಕೋಶ ಇರತಕ್ಕಂಥ ಒಂದು ದ್ರವದಿಂದ ಕಣ್ಣಿಗೆ ಸೋಕಿಬಿಟ್ಟು ಆ ರೋಗ ಮನುಷ್ಯರಿಗೂ ಹರಡ್ತದೆ. ಓಕೆ, ಅದೇ ತರ ಹಂದಿ ಸಾಕಾಣಿಕೆಯಲ್ಲೂ ಸಹ ಕಂದು ರೋಗನೂ ಸಹ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಇಲಿ ಜ್ವರ, ಹಂದಿ ಶೀತ ಜ್ವರ ಅಂತ ಬೇರೆ ಇದನ್ನ, ಕೋಳಿ ಶೀತ ಜ್ವರ ಅಂತ ಹೆಂಗ್ ನೋಡ್ತೀವಲ್ಲ ಹಾಗೆ ಹಂದಿ ಶೀತ ಜ್ವರ, ಅದಕ್ಕೆ ಸ್ವೈನ್ ಇನ್ಫ್ಲೂಯೆನ್ಸಾ ಅಂತ ನಾವು ಕರಿತೇವೆ. ಇದಲ್ದೇನೆ ಕೆಲವೊಂದು ದುಂಡಾಣು ರೋಗ ಲೈಕ್ ಟ್ರೆಕಿನೆಲ್ಲಾ ರೋಗ ಅಂತ ಕರಿತೀವಿ. ಈ ರೋಗ ಹಂದಿ ಸಾಕಾಣಿಕೆಯಲ್ಲಿ ಅತಿ ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಇನ್ನು ಕೋಳಿ ಸಾಕಾಣಿಕೆಯಲ್ಲಿ ಕೋಳಿ ಶೀತ ಜ್ವರ ಅಂತ ಏನು ಕರಿತೀವಲ್ಲ, ಇದು ಸಹ ಮನುಷ್ಯರಿಗೆ ಹರಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗಿರ್ತದೆ. ಇದಲ್ದೇ ಅವೈಜ್ಞಾನಿಕ ರೀತಿಯಲ್ಲಿ ಕೋಳಿ ಉತ್ಪನ್ನಗಳನ್ನು ನಾವು ಸಂಸ್ಕರಣೆ ಮಾಡ್ದಲೇ ಉಪಯೋಗಿಸ್ಕೊಂಡ್ರೆ ಈ ಸಾಲ್ಮೊನೆಲ್ಲಾ ಕಾಯಿಲೆ ಅಂತ ಹೆಂಗೆ ಕರಿತೀವಿ, ಈ ಕೋಲಿ ಬೆಸಿಲೋಸಿಸ್ ಕಾಯಿಲೆ ಅಂತ ಹೆಂಗೆ ಕರಿತೀವಿ, ಇವು ಸಹ ಮನುಷ್ಯರಿಗೆ ಬರ್ತಾ ಇರ್ತದೆ. ಇನ್ನು ನಾಯಿ ಮತ್ತು ಬೆಕ್ಕುಗಳಿಂದ ನಾವು ಸಾಮಾನ್ಯವಾಗಿ ಪಶುಪಾಲನೆ ಅಂದ ತಕ್ಷಣ ನಾಯಿ ಬೆಕ್ಕುಗಳು ನಮ್ಮ ರೈತರ ಮನೆಗೆ ಅಲ್ಲಲ್ಲೇ ಇದ್ದೇ ಇರ್ತವೆ. ಈ ನಾಯಿ ಬೆಕ್ಕುಗಳಿಂದ ಸಹ ರೇಬಿಸ್ ಕಾಯಿಲೆ ನಿಮಗೆ ಕೇಳಿರ್ತೀರ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ರೋಗ. ಅದು ಜನ ಇದನ್ನ ಕಡೆಗಣಿಸತಕ್ಕಂಥ ರೋಗನೇ ಹೌದು ಹೇಳ್ಬೇಕು ಅಂತಂದ್ರೆ. ಸೊ ರೇಬಿಸ್ ಕಾಯಿಲೆ ಆಗಿರ್ಬೋದು ಅಥವಾ ಲೆಪ್ಟೋಸ್ಪೈರೋಸಿಸ್ ಅಂತ ಏನು ಕೇಳಿದ್ನಲ್ಲ, ಇಲಿ ಜ್ವರ ಅಂತೀವಲ್ಲ, ಇವೆಲ್ಲವೂ ಸಹ ಅತಿ ಪ್ರಮುಖವಾಗಿರ್ತಕ್ಕಂತಹ ಒಂದು ರೋಗಗಳು. ಸೊ ರೈತರು ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಂಡ್ರೆ ಸೊ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಂದು ರೋಗದ ಬಗ್ಗೆ ತಾವು ಹೇಳ್ತಾ ಇದ್ರಿ, ಅದು ಕೂಡ ಪ್ರಾಣಿಗಳಿಂದ ಅಥವಾ ದನಕರುಗಳಿಂದ ಮನುಷ್ಯರಿಗೆ ಬರೋಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿ. ಈ ಕಂದು ರೋಗ ಅಂತ ಅಂದ್ರೆ ಏನು, ಜಾನುವಾರು ಸಾಕಾಣಿಕೆಯಲ್ಲಿ ಇದರ ಮಹತ್ವ ಏನು? ಕಂದು ರೋಗ ಅಂತಕ್ಕಂಥದ್ದು ಜಾನುವಾರು ಸಾಕಾಣಿಕೆಯಲ್ಲಿ ರೈತರು ತಿಳ್ಕೊಂಡಿರ್ಲೇಬೇಕಿರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ರೋಗ. ಈ ರೋಗ ಸಾಮಾನ್ಯವಾಗಿ ಈ ರೋಗಗ್ರಸ್ತ ರಾಸುವಿನ ಹಾಲನ್ನು ನಾವು ಸೇವಿಸಿದಾಗ, ಸರಿ ಅದನ್ನ ಕುದಿಸ್ತಲೇ ಸೇವಿಸಿದಾಗ, ಅಥವಾ ಕೆಲವೊಂದ್ಸಲ ಏನಾಗ್ತದಪ್ಪ ಅಂದ್ರೆ ಜಾನುವಾರುಗಳು ಗರ್ಭ ಧರಿಸಿ ಕರು ಹಾಕ್ತಕ್ಕಂಥ ಸಮಯದಲ್ಲಿ ತೊಂದರೆ ಆಗಿತ್ತು ಅಂತಂದ್ರೆ ರೈತರು ಏನ್ ಮಾಡ್ತಾರೆ, ಆ ಕೈಯಿಂದ ಕರುನ ಹೊರಗೆ ತೆಗಿತಕ್ಕಂಥ ಪ್ರಯತ್ನ ಮಾಡ್ತಾರೆ. ಕೆಲವೊಬ್ರು ಪಶುವೈದ್ಯರನ್ನ ಕರೆಸ್ಬಿಟ್ಟು ಅವ್ರ ಮೂಲಕನ ತೆಗಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲೂ ಆ ಗರ್ಭಕೋಶದ ದ್ರವ ಏನಿರುತ್ತಲ್ಲ ಅದು ನಮ್ಮ ಕಣ್ಣಿಗೆ ಅಥವಾ ನಮ್ಮ ಚರ್ಮಕ್ಕೆ ಏನಾದ್ರು ತಗಲಿದ್ರೆ, ಚರ್ಮದಲ್ಲಿ ಏನಾದ್ರು ಗಾಯ ಇತ್ತು ಅಂದ್ರೆ ಸೊ ಅದ್ರ ಮೂಲಕ ದೇಹಕ್ಕೆ ಒಳಗಡೆ ಹೋಗ್ಬಿಟ್ಟು ರೋಗವನ್ನ ಉಂಟು ಮಾಡ್ತದೆ.
ಅಲ್ಲದೇ ಸಹ ಕೆಲವೊಂದ್ಸಲ ಗರ್ಭಪಾತ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಜಾನುವಾರುಗಳಲ್ಲಿ ಈ ರೋಗ ಬಂದಾಗ. ಸೊ ಈ ಥರ ಗರ್ಭಪಾತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ರೈತರೇನಾದರೂ ಅಂತ ಗರ್ಭಪಾತದ ಭ್ರೂಣವನ್ನು ನಾವು ಕೈಯಲ್ಲಿ ಮುಟ್ಟಿದಾಗ ಸೊ ನಮಗೂ ರೋಗ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಈ ರೋಗ ಪ್ರಮುಖವಾಗಿ ದನಗಳಲ್ಲಿ ಏನಾಗುತ್ತಪ್ಪ ಅಂತಂದರೆ ಗರ್ಭಪಾತ ಅತಿ ಹೆಚ್ಚಾಗಿ ಕಂಡು ಬರ್ತದೆ. ಉಳಿದ ಯಾವ ಸಂದರ್ಭದಲ್ಲೂ ಸಹ ಈ ರೋಗದ ಯಾವುದೇ ಲಕ್ಷಣಗಳು ಜಾನುವಾರುಗಳಲ್ಲಿ ಕಂಡು ಬರಲ್ಲ. ಗರ್ಭಪಾತನೇ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ರೋಗ ಲಕ್ಷಣ ಜಾನುವಾರುಗಳಿರುತ್ತದೆ. ಮನುಷ್ಯನಿಗೆ ಏನಾದರೂ ಈ ರೋಗ ಬಂದರೆ ಏನು ಲಕ್ಷಣ ಇರ್ತದಪ್ಪ ಅಂತಂತಂದರೆ, ಉದಾಹರಣೆಗೆ ನೀವೇನಾದ್ರು ನಿಮ್ಮ ಮನೆಯಲ್ಲಿ ಗರ್ಭಪಾತವನ್ನು ನೀವು ಮನೆಯಲ್ಲಿ ನೋಡಿರ್ತೀರಾ ಅಥವಾ ಮುಟ್ಟಿರ್ತೀರಾ ಭ್ರೂಣವನ್ನು, ಆ ಸಂದರ್ಭದಲ್ಲಿ ಏನಾದ್ರು ನಿಮಗೆ ರೋಗ ಬಂದಿದೆ ಅಂತಕ್ಕಂಥ ನಿಮಗೆ ಗೊತ್ತಾಗಬೇಕು ಅಂತಂದರೆ ಮನುಷ್ಯರಲ್ಲಿ ಯಾವ ಥರ ಲಕ್ಷಣಗಳು ಇರ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಮೊಟ್ಟ ಮೊದಲನೇದಾಗಿ ಏನಾಗಿರ್ತಪ್ಪ, ಜ್ವರ ಅಂತೂ ಸಹಜವಾಗಿ ಬಂದೇ ಬರ್ತದೆ. ಅದರ ಜೊತೆಗೆ ಕೀಲು ನೋವು ಅತಿ ಮುಖ್ಯವಾಗಿ ಕಂಡು ಬರ್ತದೆ. ಕೈ ಕಾಲುಗಳಲ್ಲಿ ಕೀಲುಗಳಲ್ಲಿ ನೋವು ಜಾಸ್ತಿ ಇರ್ತದೆ. ಕೆಲವೊಬ್ಬ ಗಂಡಸರಲ್ಲಿ ವೃಷಣಗಳ ಉರಿಯೂತ ಕಂಡು ಬರ್ತದೆ. ಅದು ಅತಿ ತುಂಬಾ ಮಾರಕವಾಗಿರ್ತಕ್ಕಂಥ ಒಂದು ಅಂಶ. ಕೆಲವೊಂದು ಸಲ ಏನಾಗುತ್ತಪ್ಪ ಅಂದ್ರೆ ಅತಿ ವಿರಳ ಅಂತ ನಾವು ಹೇಳ್ಬೋದು, ಮನುಷ್ಯರಲ್ಲೂ ಸಹ ಕೆಲವೊಂದು ಸಲ ಗರ್ಭಪಾತ ಆಗ್ತಕ್ಕಂಥ ಸಾಧ್ಯತೆಗಳು ಸಹ ನಾವು ಅಲ್ಲಗಳೆಯಕ್ಕೆ ಸಾಧ್ಯ ಇಲ್ಲ. ಸೊ ಇಂಥವೆಲ್ಲ ಅಂಶಗಳು ತಮ್ಮ ಮನೆಯಲ್ಲಿ ಏನಾದ್ರು ಕಂಡು ಬಂದಿದ್ರೆ ಸೊ ತಾವು ಇದ್ರ ಬಗ್ಗೆ ಗಮನಿಸಬೇಕಾಗ್ತದೆ. ಈ ರೋಗದ ನಿವಾರಣೋಪಾಯ ಬಹಳ ಮುಖ್ಯ. ಯಾಕೆಂದ್ರೆ ಈ ರೋಗ ಬಂದ್ರೆ ಯಾವುದೇ ಜಾನುವಾರಿಗೆ ಚಿಕಿತ್ಸೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ, ಮನುಷ್ಯರ ತರ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಿವಾರಣೋಪಾಯ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಕೊಟ್ಟಿಗೆಯಲ್ಲಿ, ನಿಮ್ಮ ಕೊಟ್ಟಿಗೆಯಲ್ಲಿ ಸುಮಾರು 10-20 ದನಗಳಿದಾವೆ ಅಂತಂದ್ರೆ ಅವುಗಳಲ್ಲಿ ಈ ಗರ್ಭಪಾತದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ, ಕಂಟಿನ್ಯೂಸ್ ಆಗಿ ಗರ್ಭಪಾತ ಆಗ್ತಾ ಇದೆ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ರೋಗವನ್ನು ನೀವು ಪರೀಕ್ಷೆ ಮಾಡಿಸ್ಕೋಬೇಕಾಗಿದ್ದಂಥದ್ದು ಈ ಬ್ರುಸೆಲ್ಲೋಸಿಸ್ ಕಾಯಿಲೆ, ಕಂದು ರೋಗ. ಹಾಗಾಗಿ ನೀವು ಅದನ್ನ ಮೊಟ್ಟ ಮೊದಲು ಡಾಕ್ಟರ್ನ ಅಥವಾ ವೈದ್ಯರನ್ನ ಮನೆಗೆ ಕರೆಸ್ಬಿಟ್ಟು ಅವರಿಂದ ಪರೀಕ್ಷೆ ಮಾಡಿಸ್ಬಿಟ್ಟು ರೋಗ ಇರುವಿಕೆಯನ್ನು ನೀವು ಪರೀಕ್ಷೆ ಮಾಡಿಸ್ಕೋಬಹುದು. ಇದೊಂದು ನಮ್ಮ ಹಾಸನದ ರೈತರಿಗೆ ಅಥವಾ ಸುತ್ತಮುತ್ತಲಿನ ಜಿಲ್ಲೆಯ ರೈತರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನದಲ್ಲಿ ನಿಮ್ಮ ಯಾವುದೇ ಪ್ರಾಣಿಯ ರೋಗವನ್ನು ನೀವು ಕಂದು ರೋಗ ಅಂತ ಗುರುತಿಸ್ಕೋಬೇಕು ಅಂತಂದರೆ ಅದರ ರಕ್ತದ ಮಾದರಿಯನ್ನು ತಂದು ನಮ್ಮ ಕಾಲೇಜಿಗೆ ಕೊಟ್ಟರೆ ತಮಗೆ ಆ ರೋಗದ ಇರುವಿಕೆಯನ್ನು ನಾವು ಪ್ರಯೋಗದಲ್ಲಿ ಪರೀಕ್ಷೆ ಮಾಡಿಬಿಟ್ಟು ಉಚಿತವಾಗಿ ನಾವು ನಿಮಗೆ ರೋಗ ಇದೆಯೋ ಇಲ್ಲವೋ ಅಂತ ಹೇಳಿ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಅದಲ್ಲದೇ ಈ ರೋಗ ಬರಬಾರ್ದು ಅಂತಂದರೆ ನಾವು ಲಸಿಕೆ ಹಾಕ್ಸ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ಭಾರತ ಸರ್ಕಾರ ಸಹ ಈ ಕಂದು ರೋಗದ ವಿರುದ್ಧ ಲಸಿಕೆಯನ್ನು ಉಚಿತವಾಗಿ ಕೊಡ್ತಾ ಇದೆ. ಕರುಗಳಲ್ಲಿ ಎಸ್ಪೆಷಲಿ ಮುಖ್ಯವಾಗಿ ಹೆಣ್ಣು ಕರುಗಳಲ್ಲಿ ಸುಮಾರು 4-8 ತಿಂಗಳು ವಯಸ್ಸಿನ ಹೆಣ್ಣು ಕರುಗಳಿಗೆ ಈ ರೋಗದ ವಿರುದ್ಧ ಲಸಿಕೆ ಲಭ್ಯ ಇದೆ. ಸರ್ಕಾರದ ವತಿಯಿಂದ ಉಚಿತವಾಗಿ ಲಭ್ಯ ಇರತಕ್ಕಂಥದ್ದು. ಸೊ ರೈತರು ಇದರ ಸದುಪಯೋಗವನ್ನು ಪಡ್ಕೋಬೇಕು. ಈ ರೀತಿಯ ಲಸಿಕೆಯನ್ನು ಮಾಡಿಸಿದ್ದೇ ಆದರೆ ಕಾಲಕ್ರಮೇಣ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ. ಇದಲ್ಲದೇ ರೋಗಗ್ರಸ್ತ ರಾಸುಗಳನ್ನು ನಾವು ಪ್ರತ್ಯೇಕಿಸ್ತಕ್ಕಂಥದ್ದು, ಅವುಗಳ ಸಪ್ರೇಟಾಗಿ ಅದಕ್ಕೆ ಆಹಾರ ಕೊಡ್ತಕ್ಕಂಥದ್ದು, ಇವೆಲ್ಲ ಮಾಡಬೇಕು. ಇದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ನಾವು ಗಮನಿಸಿದ್ರೆ ರೋಗವನ್ನು ತಕ್ಕ ಮಟ್ಟಿಗೆ ನಾವು ನಿವಾರಣೋಪಾಯವನ್ನು ಮಾಡ್ಕೋಬಹುದು. ಇನ್ನು ಹುಚ್ಚುನಾಯಿ ರೋಗ, ಇದು ರೇಬಿಸ್ ಅಂತ ಹೇಳಿ ಸಾಮಾನ್ಯವಾಗಿ ನಾವು ಕರಿತೀವಿ. ಇದು ಕೂಡ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತಹ ಒಂದು ರೋಗ ಆಗಿರುತ್ತೆ. ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಹುಚ್ಚುನಾಯಿ ರೋಗದ ಬಗ್ಗೆ ಬಹಳಷ್ಟು ಜನಕ್ಕೆ ಮಾಹಿತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೂ ಸಹ ಇದು ಒಂದು ಪ್ರಾಣಿಜನ್ಯ ರೋಗ ಆಗಿರೋದ್ರಿಂದ ಸೊ ಈ ಕಾರ್ಯಕ್ರಮದಲ್ಲಿ ನಾನು ಸ್ವಲ್ಪ ಕೆಲವು ಅತಿ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ. ಸೊ ಪಶುಪಾಲಕರ ಅತಿ ಮಾರಕರ ರೋಗ ಅಂತ ನಾವು ಹೇಳ್ಬೋದು. ಸುಮಾರು 99% 99% ರೋಗ ನಾಯಿ ಕಡಿತದಿಂದಲೇ ಬರ್ತಕ್ಕಂಥದ್ದು. ಇದಲ್ಲದೆ ಬೆಕ್ಕಿನಿಂದಲೂ ಸಹ ರೋಗ ಆಡ್ತಕ್ಕಂಥದ್ದು ಜಾಸ್ತಿ ಇದೆ. ದನಕರುಗಳಿಂದ ರೋಗ ಬರಲ್ಲ ಅಂತ ನಾನು ಹೇಳಲಿಕ್ಕೆ ಬರಲ್ಲ, ಆದ್ರೆ ಅಷ್ಟೊಂದು ಉದಾಹರಣೆಗಳು ಕಮ್ಮಿ. ತೀವ್ರತರವಾದಂತ ಬರೋಂತ ಸಾಧ್ಯತೆ ಇಲ್ಲ, ಬಂದ್ರೆ ಅದು ತೀವ್ರತರನ ಇರ್ತದೆ. ಆದ್ರೆ ದನಕರುಗಳಿಂದ ಆಡ್ತಕ್ಕಂಥ ಸಾಧ್ಯತೆ ತುಂಬಾ ಕಮ್ಮಿನೇ ಇರ್ತದೆ. ಯಾಕೆ ಅವು ಕಚ್ಚಲಿಕ್ಕೆ ಸಾಮಾನ್ಯವಾಗಿ ಹೋಗೋದಿಲ್ಲ, ಅವುಗಳ ಜೊಲ್ಲನ್ನು ನಾವು ಮುಟ್ಲಿಕ್ಕೆ ಜಾಸ್ತಿ ಹೋಗೋದಿಲ್ಲ. ನಾಯಿಗಳು ಏನಾಗ್ತದಪ್ಪ ಅಂದ್ರೆ ಅವು ಜಾಸ್ತಿ ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದ್ರಿಂದ ತುಂಬಾ ಹಂಗಾಗಿ ಕಚ್ಚೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ರೋಗ ಹರಡ್ತಕ್ಕಂಥದ್ದು ಸಾಧ್ಯತೆ ನಾಯಿಗಳಿಂದಲೇ ಜಾಸ್ತಿ ಆಗಿರ್ತದೆ. ಉದಾಹರಣೆಗೆ ಗೊತ್ತಿದೆ ನಿಮಗೆ, ಈ ರೋಗದ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿ ತಿಳಿಸ್ಬೇಕು ಅಂತಾನೆ ವಿಶ್ವದಲ್ಲೇ ಅತಿ ಅವೇರ್ನೆಸ್ ಕ್ಯಾಂಪ್ ಅಂತ ಸಹ ಮಾಡ್ತಾ ಇರ್ತಾರೆ. ಓಕೆ, ಸೆಪ್ಟೆಂಬರ್ 28ನೇ ತಾರೀಕನ್ನ ವಿಶ್ವ ರೇಬಿಸ್ ದಿನ ಅಂತಾನೆ ನಾವು ಆಚರಣೆ ಮಾಡ್ತೇವೆ. ಓಕೆ, ಹಂಗಾಗಿ ಇದರ ನಿವಾರಣೋಪಾಯ ಬಹಳ ಮುಖ್ಯ. ಯಾಕೆಂದ್ರೆ ಈ ರೋಗಕ್ಕೆ ಯಾವುದೇ ತರದ ಚಿಕಿತ್ಸೆ ಇಲ್ಲ, ಮನುಷ್ಯರಲ್ಲೇ ಆಗಲಿ ಪ್ರಾಣಿಗಳಲ್ಲೇ ಆಗಲಿ ಯಾವುದೇ ಚಿಕಿತ್ಸೆ ಇಲ್ಲದೆ ಇರೋದ್ರಿಂದ ಇದರ ನಿವಾರಣೋಪಾಯ ಬಹಳ ಮುಖ್ಯ. ಒಂದ್ಸಲ ನೀವು ನಿವಾರಣೋಪಾಯ ಬಗ್ಗೆ ಚೆನ್ನಾಗಿ ಮಾಡಿಬಿಟ್ರೆ ಈ ರೋಗ ನಿಮಗೆ ಬರ್ಲಿಕ್ಕೆ ಸಾಧ್ಯತೆನೇ ಇರೋದಿಲ್ಲ. ಏನಪ್ಪ ನಿವಾರಣೋಪಾಯ ನೀವು ಅನುಸರಿಸ್ಬೇಕಪ್ಪ ಅಂತಂದ್ರೆ, ನಾಯಿ ಕಚ್ಚಿದ ತಕ್ಷಣ ಅದು ಯಾವುದೇ ನಾಯಿ ಇರ್ಬೋದು, ನಮ್ಮ ನಾಯಿ ವ್ಯಾಕ್ಸಿನ್ ಮಾಡಿಸಿದೀವಿ ವ್ಯಾಕ್ಸಿನ್ ಮಾಡಿಸಿಲ್ಲ ಏನೂ ಬೇಡ, ಯಾವುದೇ ನಾಯಿ ಕಚ್ಚಲಿ,
ಮೊದಲು ನೀವು ಡಿಟರ್ಜೆಂಟ್ ಅಥವಾ ಯಾವುದೇ ಸಾಬೂನಿನಿಂದ ನಾಯಿ ಕಚ್ಚಿದ ಗಾಯವನ್ನ ಚೆನ್ನಾಗಿ ತೊಳಿಬೇಕು. 1 ಸಲ ಅಲ್ಲ, 2 ಸಲ, 3 ಸಲ ಅಲ್ಲ, ಚೆನ್ನಾಗಿ ತೊಳಿಬೇಕು. ಈ ರೀತಿ ತೊಳೆಯೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಸುಮಾರು 60-70% ಈ ಏನು ವೈರಾಣುಗಳಿದಾವಲ್ಲ ಇವು ಸತ್ತೋಗ್ಬಿಡ್ತವೆ. ಸೋಪ್ ಹಾಕಿ ತೊಳೆದ್ರೆ ಸೋಪಿಗೆ ತುಂಬಾ ಸೆನ್ಸಿಟಿವ್ ಆಗಿರ್ತವೆ, ಸತ್ತೋಗ್ಬಿಡ್ತದೆ. ಅದ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಡಾಕ್ಟರ್ಲಿ ಹೋಗ್ಬಿಟ್ಟು ಲಸಿಕೆಯನ್ನ ನೀವು ಹಾಕ್ಸ್ಕೋಬೇಕು. ಹುಚ್ಚುನಾಯಿ ಅಂತಲ್ಲ, ಯಾವುದೇ ಒಂದು ಬೀದಿ ನಾಯಿ ಇರ್ಬೋದು, ಯಾವುದೇ ನಾಯಿ ಕಳೆದ ನಂತರ ಸುಮಾರು 5 ಲಸಿಕೆಗಳನ್ನ ಹಾಕ್ಸ್ಕೋಬೇಕು. ಅಂದ್ರೆ ಕಡಿದ ದಿನ 1 ಲಸಿಕೆ, ಕಡಿದ 3 ದಿನ ನಂತರ 1 ಲಸಿಕೆ, ಕಡಿದ 7ನೇ ದಿನದ ನಂತರ ಮತ್ತೊಂದು ಲಸಿಕೆ, 14ನೇ ದಿನಕ್ಕೆ 1 ಲಸಿಕೆ, ಮತ್ತೆ 21ನೇ ದಿನಕ್ಕೆ ಮತ್ತೊಂದು ಲಸಿಕೆ. ಈ ರೀತಿಯಾಗಿ 5 ಲಸಿಕೆಗಳನ್ನ ನೀವು ಹಾಕ್ಸ್ಕೊಳ್ಳೇಬೇಕಾಗತ್ತೆ. ಈಗ ನಮಗೆ ಹುಚ್ಚಿನ ರೋಗ ಯಾವ ಕಚ್ಚಿರುತ್ತೋ ಏನೋ ಗೊತ್ತಿರಲ್ಲ ಸರ್. ನಮ್ಮ ಮಕ್ಕಳುಗಳು ರೋಡಲ್ಲಿ ಆಡ್ತಾ ಇರ್ತದೆ, ಅಲ್ಲಿಂದ ಯಾವುದೋ ನಾಯಿ ಕಚ್ಚಿರುತ್ತೆ, ಹೇಗೆ ಕಚ್ಚಿರುತ್ತೋ ಗೊತ್ತಿರಲ್ಲ. ಈ ರೋಗ ಬರಲೇಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾಯಿ ಕಡಿತಕ್ಕಿಂತ ಮುಂಚೆ ಕೆಲವೊಂದು ಲಸಿಕೆಗಳನ್ನ ಹಾಕ್ಸ್ಕೋಬಹುದು. ಕೇವಲ 3 ಲಸಿಕೆ ಹಾಕ್ಸ್ಕೊಂಡ್ರೆ ಸಾಕು. ಮೊದಲಾದ್ರೆ ನಾಯಿ ಕಚ್ಚೋದಕ್ಕಿಂತ ಮುಂಚೆ ಯಾವ್ದಾರ ಹಾಕ್ಸ್ಕೊಳೋದಾದ್ರೆ, ಇವತ್ತು ಲಸಿಕೆ ಹಾಕ್ಸ್ಕೊಂಡ್ರೆ ನೀವು ಅಂತಂದ್ರೆ 7 ದಿನಕ್ಕೆ 1 ಲಸಿಕೆ, 21ನೇ ದಿನಕ್ಕೆ 1 ಲಸಿಕೆ ಹಾಕ್ಸ್ಕೊಂಡ್ಬಿಟ್ರೆ ಮತ್ತೆ ವರ್ಷಕ್ಕೆ 1 ಸಲ ನೀವು ಲಸಿಕೆಯನ್ನು ಹಾಕ್ಸ್ಕೊಂತಾ ಇದ್ರೆ ಈ ರೋಗದ ನಿಮಗೆ ಬರ್ತಕ್ಕಂಥದ್ದೇ ಬಹಳ ಕಮ್ಮಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಯಾವುದೇ ರೀತಿಯಾಗಲಿ ಈ ಲಸಿಕೆ ಬಿಟ್ಟು ಬೇರೆ ಯಾವುದೇ ತರದ ಒಂದು ನಿವಾರಣೋಪಾಯ ಈ ರೋಗಕ್ಕೆ ಇರೋದಿಲ್ಲ. ಮತ್ತೆ ನಾಯಿಗಳಿಗೂ ಸಹ ನಿಮ್ಮ ಮನೆಯಲ್ಲಿ ಜಾನುವಾರುಗಳ ಜೊತೆಗೆ ನಾಯಿಗಳನ್ನು ನೀವು ಸಾಕಿದ್ದೀರಾ ಅಂತಂದ್ರೆ ಆ ನಾಯಿಗಳಿಗೂ ಸಹ ನೀವು ಲಸಿಕೆಯನ್ನು ಹಾಕ್ಸಿದ್ರೆ ಬಹಳ ಒಳ್ಳೆಯದು. ರೋಗ ಹರಡ್ತಕ್ಕಂಥ ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ. ಇದಿಷ್ಟು ಹುಚ್ಚುನಾಯಿ ರೋಗ ಅಥವಾ ರೇಬಿಸ್ ರೋಗಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯ. ಇದ್ರ ಬಗ್ಗೆ ಇನ್ನೊಂದು ಅಂಶನ ಸೇರಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನದಲ್ಲಿ ನಮ್ಮ ವಿಭಾಗದಲ್ಲಿ ಪ್ರಮುಖವಾಗಿ ಈ ರೋಗಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಯೋಗಾಲಯ ಇದೆ. ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಹುಚ್ಚುನಾಯಿ ರೋಗ ಇದ್ರೆ ಏನು, ಅದರ ಹೆಂಗೆ ಅದಕ್ಕೆ ನಾವು ರೋಗ ನಿರ್ಧಾರವನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಮ್ಮಲ್ಲೇ ವಿಶೇಷ ಪ್ರಯೋಗಾಲಯ ಇರೋದ್ರಿಂದ ವೈದ್ಯರ ಸಲಹೆಯನ್ನ ಪಡ್ಕೊಂಡ್ಬಿಟ್ಟು ರೋಗದ ಒಂದು ಲಕ್ಷಣವನ್ನ ತಿಳ್ಕೊಬಹುದು, ರೋಗ ಇದೆಯೋ ಇಲ್ವೋ ಅಂತಕ್ಕಂಥದ್ದನ್ನ ತಾವು ತಿಳ್ಕೊಬಹುದು. ಇನ್ನು ಇಲಿ ಜ್ವರ, ಈ ರೋಗದ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಇದು ಕೂಡ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತಹ ಒಂದು ರೋಗ. ಹೌದು. ಇಲಿ ಜ್ವರ ಏನಾಗತ್ತಪ್ಪ ಅಂದ್ರೆ ಈಗ ಜನಕ್ಕೆ ಹುಚ್ಚುನಾಯಿ ರೋಗ ಚೆನ್ನಾಗಿ ಪರಿಚಯ ಇರುತ್ತೆ, ಆದ್ರೆ ಇಲಿ ಜ್ವರದ ಬಗ್ಗೆ ಅಷ್ಟು ಸಾಮಾನ್ಯವಾಗಿ ಮಾಹಿತಿ ಇಷ್ಟು ಇರೋದಿಲ್ಲ. ಈ ರೋಗ ಪ್ರಮುಖವಾಗಿ ಈ ರೋಗಗ್ರಸ್ತ ಪ್ರಾಣಿಯ ಮೂತ್ರದ ಮೂಲಕ ಹರಡ್ತದೆ. ಈ ಮೂತ್ರದಲ್ಲೇ ಈ ರೋಗದ ರೋಗಾಣುಗಳು ಹೊರಗೆ ಬರ್ತಾ ಇರ್ತದೆ. ಮೂತ್ರವನ್ನು ನಾವೇನಾದ್ರು ಗಂಜಲ ಅಂತ ಏನ್ ಕರಿತೀವಲ್ಲ ಅದನ್ನ ನಾವು ಮುಟ್ಟೋದ್ರ ಮೂಲಕ ಅದು ನಮ್ಮ ಚರ್ಮವನ್ನ ಸೀಳ್ಕೊಂಡು ಒಳಗಡೆ ಹೋಗ್ತಕ್ಕಂಥ ಒಂದು ರೋಗಾಣು. ಸೊ ಹಂಗಾಗಿ ತುಂಬಾ ಮಾರಕವಾಗಿರ್ತಕ್ಕಂಥ ರೋಗಾಣು. ಸೊ ರೋಗದ ಮೂಲ ಇಲಿಗಳು. ಇಲಿಗಳು ಏನಪ್ಪಾ ಅಂತಂದ್ರೆ ಇಲಿಗಳಲ್ಲಿ ಈ ರೋಗಾಣು ಇರ್ತದೆ, ಆದ್ರೆ ಇಲಿಗಳಿಗೆ ಯಾವುದೇ ತರ ತೊಂದರೆಗಳನ್ನು ಮಾಡೋದಿಲ್ಲ. ಜೀವನ ಪರ್ಯಂತ ರೋಗಾಣುಗಳು ಇಲಿಗಳಲ್ಲಿ ಇರ್ತದೆ. ಆ ಇಲಿಗಳು ಏನ್ ಮಾಡ್ತದಪ್ಪ ಅಂದ್ರೆ ದನದ ಕೊಟ್ಟಿಗೆ ಸುತ್ತಮುತ್ತಿರ್ತಕ್ಕಂಥ ಜಾಗಗಳಲ್ಲಿ ಅಲ್ಲಲ್ಲೇ ಮೂತ್ರ ಮಾಡ್ತದೆ. ದನಕ್ಕೆ ಕೊಡ್ತಕ್ಕಂಥ ನೀರಿನ ಮೇಲೆ ಟ್ಯಾಂಕ್ ಮೇಲೇನು ಸಹ ಉಚ್ಚವಾಯಿತು ಅಂತಂದ್ರೆ ಅದರಲ್ಲೂ ಸಹ ರೋಗಾಣುಗಳು ನೀರಿನ ಮೂಲಕ ಪ್ರಾಣಿ ಕುಡಿದ್ರೆ ಅವಕ್ಕೂ ಸಹ ರೋಗ ಬರ್ತದೆ. ಅಥವಾ ಯಾರು ನೀವು ಇಂಡಿ ಬೂಸ ಒಂದು ಚೀಲವನ್ನು ಒಟ್ಟಿರ್ತೀರಾ ಕೊಟ್ಟಿಗೆನಲ್ಲಿ, ಇಲಿಗಳು ಸಾಮಾನ್ಯವಾಗಿ ನೀವು ಇದ್ರೆ ಅದ್ರ ಮೇಲೆ ಮೂತ್ರ ಮಾಡಿದ್ರೆ ಸೊ ಅದು ಮೂತ್ರದ ಮೂಲಕ ಕೊಡ್ತಕ್ಕಂಥ ಫುಡ್ಡಿನ ಮೂಲಕ ಅಂದ್ರೆ ಕಾನ್ಸಂಟ್ರೇಟ್ ಫೀಡ್ ಇರ್ಬೋದು ಅಥವಾ ಯಾವುದೇ ಒಂದು ಪೋಷಕಾಂಶಗಳಿದ್ರೆ ಅದ್ರ ಮೂಲಕನೂ ಸಹ ರೋಗಾಣುಗಳು ಪ್ರಾಣಿಗಳ ದೇಹಕ್ಕೆ ಹೋಗ್ಬಿಟ್ಟು ಅವಕ್ಕೆ ರೋಗ ಬಂದ್ಬಿಟ್ಟು ಅವುಗಳ ಮೂತ್ರವನ್ನು ಮನುಷ್ಯ ಮುಟ್ಟಿದ್ರೆ ಅವು ಮುಖ ರೋಗ ಹರಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಪ್ರಮುಖ ಲಕ್ಷಣ ಏನಪ್ಪ ಮನುಷ್ಯರಲ್ಲಿ ಇಲಿ ಜ್ವರ ಬಂದ್ರೆ ಅಂದ್ರೆ ಜಾಂಡೀಸ್ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಕಾಯಿಲೆ. ಜಾಂಡೀಸ್ ಬಂತು ಅಂತಂದ್ರೆ ಗೊತ್ತಲ್ಲ ನಿಮಗೆ, ಚಿಕಿತ್ಸೆ ತುಂಬಾ ಕಷ್ಟನೇ ಹೌದು. ಹಂಗಾಗಿ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಲಕ್ಷಣ ಆಗಿರುತ್ತೆ. ಪ್ರಾಣಿಗಳಲ್ಲಿ ಈ ರೋಗ ಹೇಗೆ ಗುರುತಿಸ್ಬೇಕು ನೀವು ಅಂತಕ್ಕಂಥದ್ದು ಬಹಳ ಮುಖ್ಯ. ಉದಾಹರಣೆ ದನಕರು ಅಂತಂದ್ರೆ ಗರ್ಭಪಾತ ಸಹಜವಾಗಿ ಆಗ್ತದೆ. ಇಲಿ ಜ್ವರದಲ್ಲಿ ಗರ್ಭಪಾತ ಸಹಜವಾಗಿ ಆಗ್ತದೆ. ಅದು ಮುಖ್ಯವಾಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಕೆಚ್ಚಲು ಬಾವು ಆಗ್ತಕ್ಕಂಥದ್ದು. ಇಲಿ ಜ್ವರದಲ್ಲೂ ಸಹ ಕೆಚ್ಚಲು ಬಾವು ಆಗುತ್ತೆ, ಆದರೆ ಬೇರೆ ಕೆಚ್ಚಲು ಬಾವು ತರ ಅಲ್ಲ ಇದು. ಇದರಲ್ಲಿ 4 ಮೂಲೆಗಳಲ್ಲೂ ಸಹ ರಕ್ತನೇ ಬರ್ತದೆ. ನೀವು ಹಾಲನ್ನ ಹಿಂಡಿದ್ರೆ 4 ಮೂಲೆಗಳಲ್ಲಿ ರಕ್ತನೇ ಬರ್ತದೆ. ಹಾಗಾಗಿ ಆ ತರ ಏನಾದ್ರು ನಿಮ್ಮ 4 ಮೂಲೆಗಳಲ್ಲಿ ರಕ್ತ ಬಂತು ಅಂತಂದ್ರೆ ಮೊಟ್ಟ ಮೊದಲನಾಗಿ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಇಲಿ ಜ್ವರ ಸಾಧ್ಯತೆ ಇರಬಹುದೇನೋ ಅಂತಕ್ಕಂಥದ್ದನ್ನು ನೀವು ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ನೀವು ಇಲಿ ಜ್ವರದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಇಲಿ ಜ್ವರಕ್ಕೆ ಸಂಬಂಧಪಟ್ಟಂತೆ ದನಕರುಗಳಲ್ಲಿ ನಮ್ಮಲ್ಲಿ ಲಸಿಕೆ ಅಷ್ಟೊಂದು ಲಭ್ಯ ಇರಲ್ಲ, ಆದ್ರೆ ನಾಯಿಗಳಲ್ಲಿ ಇಲಿ ಜ್ವರಕ್ಕೆ ಸಂಬಂಧಪಟ್ಟಂತ ಲಸಿಕೆ ಇರೋದ್ರಿಂದ ನಿವಾರಣೋಪಾಯನ ನೀವು ಅಲ್ಲೇ ಮಾಡ್ಕೋಬಹುದು. ಇದಿಷ್ಟು ಇಲಿ ಜ್ವರಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಈ ಪ್ರಾಣಿಗಳಲ್ಲಿ ಕ್ಷಯರೋಗ ಬರುವಂತದ್ದು ಇದೆ, ಅದು ಮನುಷ್ಯರಿಗೂ ಕೂಡ ಹರಡುತ್ತೆ. ಹೇಗೆ ಹರಡುತ್ತೆ?
ಕ್ಷಯರೋಗ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ, ತುಂಬ ಅನಾದಿ ಕಾಲದಿಂದ ಇರ್ತಕ್ಕಂಥ ಒಂದು ರೋಗ. ಜನಗಳಲ್ಲಿ ಏನಾಗಿದೆಯಪ್ಪ ಅಂದರೆ ಕ್ಷಯರೋಗ ಅಂತ ತಕ್ಷಣ ಮನುಷ್ಯರಷ್ಟೇ ನಾವು ಯೋಚನೆ ಮಾಡ್ತೀವಿ. ಆದರೆ ಕ್ಷಯರೋಗ ಪ್ರಾಣಿಗಳಲ್ಲೂ ಸಹ ಇರ್ತದೆ. ಅತಿ ಮುಖ್ಯವಾಗಿ ನೀವು ದನಕರು ನೋಡ್ಬೋದು, ಕುರಿ ಮೇಕೆಗಳಲ್ಲೂ ಸಹ ಕ್ಷಯರೋಗ ಬರ್ತದೆ. ಅವುಗಳ ಉಸಿರಾಟ, ಕ್ಷಯರೋಗಕ್ಕೆ ಸಂಬಂಧಪಟ್ಟಂಥ ಪ್ರಾಣಿಯ ಉಸಿರಾಟ ನಾವು ಜೊತೆಗೆ ಉಸಿರಾಡಿದ್ರೆ, ಅವುಗಳ ಉಸಿರು ನಾವು ತಗೊಂಡ್ರೆ ಅಂಥ ಪ್ರಾಣಿಗಳಿಂದ ನಮಗೂ ಸಹ ಕ್ಷಯರೋಗ ಬರ್ತದೆ. ಅಲ್ಲದೇ ಕ್ಷಯರೋಗ ಪೀಡಿತ ದನಗಳ ಹಾಲನ್ನು ನಾವು ಕುಡಿದ್ರೆ, ಸರಿಯಾಗಿ ಕಾಯಿಸ್ದೆ ಹಾಲನ್ನು ಕುಡಿದ್ರೆ ಅಂಥವ್ರು ಅದರಿಂದಲೂ ಸಹ ಕ್ಷಯರೋಗ ನಮ್ಮಲ್ಲಿ ಬರ್ತದೆ. ಹೇಗೆ ನಮ್ಮ ದನಗಳಲ್ಲಿ ಕ್ಷಯರೋಗ ಬಂದಿದೆ ಅಂತ ನೋಡ್ಕೋಬೇಕಪ್ಪ ಅಂದ್ರೆ, ಈ ರೋಗ ಅಷ್ಟು ಬೇಗ ಬೇರೆ ರೋಗದ ಥರ ಅಷ್ಟು ಲಕ್ಷಣಗಳು ಅಷ್ಟು ಬೇಗ ತೋರಿಸಲ್ಲ. ಆದರೆ ಏನಪ್ಪ ಇಲ್ಲಿ ಅಂತಂದರೆ, ಸಾಮಾನ್ಯವಾಗಿ ಕ್ಷಯರೋಗ ಪೀಡಿತ ರಾಸುಗಳು ಕೃಶಿವಾಗ್ತಾ ಹೋಗ್ತದೆ. ತೂಕ ಕಡಿಮೆ ಆಗಿ ಎಷ್ಟೇ ಆಹಾರ ತಿಂದ್ರೂ ಸಹ ತೂಕ ಕಮ್ಮಿ ಆಗ್ತಾನೆ ಹೋಗ್ತದೆ. ಮತ್ತೆ ಕೆಮ್ತಾ ಇರ್ತದೆ, ಅವಾಗಿನವಾಗಿ ಕೆಮ್ತಾ ಇರ್ತದೆ. ಈ ಕೆಮ್ಮು ಯಾವುದೇ ಚಿಕಿತ್ಸೆಗೆ ಸ್ಪಂದಿಸಲ್ಲ. ಡಾಕ್ಟರ್ಗಳಿಂದ ಯಾವುದೇ ಟ್ರೀಟ್ಮೆಂಟ್ ನೀವು ಕೊಡಿಸಿದ್ರು ಸಹ ಇವು ಕೆಮ್ಮನ್ನ ಕಮ್ಮಿ ಆಗೋದೇ ಇಲ್ಲ. ಮತ್ತೆ ವೆಯ್ಟ್ ಕಮ್ಮಿ ಆಗ್ತಾನೆ ಹೋಗ್ತದೆ. ಈ ಥರ ಇತ್ತು ಅಂತಂದ್ರೆ ನೀವು ಕ್ಷಯರೋಗ ಇರಬಹುದು ಅಂತ ನೀವು ಇದು ಮಾಡಬೇಕು. ಅಂತ ರಾಸುವಿನ ನೀವೇನಾದ್ರು ಹಾಲು ಅಥವಾ ಇದ್ಯಾವುದಾದ್ರು ಅಂಶವನ್ನು ತಂದು ಕೊಟ್ಟರೆ ನಮ್ಮ ಕಾಲೇಜಿಗೆ, ಪಶುವೈದ್ಯಕೀಯ ಮಹಾವಿದ್ಯಾಲಯಕ್ಕೆ, ನಾವು ಪರೀಕ್ಷೆ ಮಾಡಿಬಿಟ್ಟು ಕ್ಷಯರೋಗ ರೋಗಾಣು ಇದಾವೋ ಇಲ್ವೋ ಅಂತಕ್ಕಂಥದ್ದನ್ನು ನಾವು ಹೇಳ್ತೇವೆ. ಇದು ಕ್ಷಯರೋಗದ ಬಗ್ಗೆ ಅತಿ ಮುಖ್ಯ. ಮತ್ತೆ ರಾಸುಗಳನ್ನ ನೀವು ಕೊಟ್ಟಿಗೆ ಇದೆ ಅಂತಂದ್ರೆ ಗಾಳಿ ಬೆಳಕು ಚೆನ್ನಾಗಿದ್ದಂಗೆ ಇರಬೇಕು. ಗಾಳಿ ಬೆಳಕು ಸರಿ ಹಾಡಲಿಲ್ಲ ಅಂತಂದ್ರೆ ಅವುಗಳ ಉಸಿರು ಅಲ್ಲೇ ಸುತ್ತಾಕೊಂಡ್ಬಿಟ್ಟು ಅದ್ರ ಮೂಲಕ ನಮಗೂ ಸಹ ಅದೇ ಗಾಳಿನ ನಾವು ಕುಡಿತೀವಿ, ಬರೋಂಥ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಹಾಗಾಗಿ ರೈತರು ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸ್ಬೇಕಾಗುತ್ತೆ. ಇನ್ನು ಈ ಪ್ರಾಣಿಜನ್ಯ ರೋಗಗಳ ನಿರ್ವಹಣೆಯಲ್ಲಿ ಪಶುಪಾಲಕರು ಗಮನದಲ್ಲಿಟ್ಟುಕೊಳ್ಬೇಕಾದಂಥ ಅಂಶಗಳು ಯಾವ್ಯಾವು? ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾವು ರೋಗಗಳ ಬಗ್ಗೆ ನಮಗೆ ಏನು ಗೊತ್ತಿದೆಯೋ ಗೊತ್ತಿಲ್ಲೋ ಅದು ಬೇರೆ ವಿಷಯ. ಆದರೆ ಈ ರೋಗಗಳು ಬರಬಾರ್ದು ನಮಗೆ ಅಂತಂದರೆ, ಅಥವಾ ನಮ್ಮ ಕೊಟ್ಟಿಗೆ ಈ ಥರ ರೋಗಗಳು ಬರಬಾರ್ದು ಅಂತಂದರೆ ಕೆಲವೊಂದು ಅಂಶಗಳನ್ನ ನೀವು ಗಮನಿಸಬೇಕು. ಸಣ್ಣ ಪುಟ್ಟ ಅಂಶಗಳಾಗಿರ್ತದೆ, ಆದರೂ ಸಹ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳು. ಈ ಪ್ರಾಣಿಜನ್ಯ ರೋಗ ಅಲ್ಲದಲೇ ಇತರ ರೋಗಗಳನ್ನು ಸಹ ನೀವು ಇದರ ಮೂಲಕ ತಡೆಗಟ್ಟಬಹುದು. ಏನಪ್ಪ ಅಂಶಗಳು ಅಂತಂದರೆ, ನಿಮಗೆ ವೈಜ್ಞಾನಿಕ ತಳಹದಿ ಬಹಳ ಮುಖ್ಯ. ಯಾವುದೇ ಒಂದು ಪಶುಪಾಲನೆ ಮಾಡಬೇಕು ಅಂತಂದರೆ ವೈಜ್ಞಾನಿಕ ತಳಹದಿ ಬಹಳ ಮುಖ್ಯ. ಪಶುವೈದ್ಯರ ನೇರ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥದ್ದು ಬಹಳ ಮುಖ್ಯ. ಪ್ರತಿಯೊಂದು ಅಂಗದಲ್ಲೂ, ಪ್ರತಿಯೊಂದು ಘಟಕದಲ್ಲೂ ಸಹ ವೈದ್ಯರ ಒಂದು ಸಂಪರ್ಕ ಇಟ್ಕೊಂಡಿರ್ಬೇಕು. ಯಾವುದೇ ಆಗಿರ್ತಕ್ಕಂಥ ಒಂದು ವಿಷಯ ತಿಳ್ಕೊಂಡಿರ್ಬೇಕು ಅಂತಂದ್ರೆ ವೈದ್ಯರನ್ನು ನೀವು ಗಮನಿಸಬೇಕಾಗತ್ತೆ. ಈ ರೈತರಲ್ಲಿ ಆರೋಗ್ಯ ಶಿಕ್ಷಣದ ಅಂಶ ತಿಳ್ಕೊಂಡಿರ್ಬೇಕು. ಆರೋಗ್ಯ ಶಿಕ್ಷಣ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಅತಿ ಮುಖ್ಯ. ಏನಪ್ಪ ಆರೋಗ್ಯ ಶಿಕ್ಷಣ ಅಂತಂದರೆ, ಯಾವ ರೋಗ ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ, ನಮ್ಮಿಂದ ಇರ್ಬೋದು ಅಥವಾ ಮನುಷ್ಯರ ವೈದ್ಯರಿಂದ ಇರ್ಬೋದು, ಯಾರಿಂದಲೂ ಸಹ ನೀವು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರ್ಬೇಕು. ಮತ್ತು ನಿಮ್ಮ ಫಾರ್ಮ್ನಲ್ಲಿ ಕೆಲವೊಬ್ಬರು ಕೆಲಸಗಾರರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಅವರ ನಿಯಮಿತ ಆರೋಗ್ಯವನ್ನು ಪರೀಕ್ಷೆ ಮಾಡಿಸ್ತಾನೆ ಇರಬೇಕು. ಈ ನೀವೇ ಕೆಲಸ ಮಾಡ್ತಾ ಇರ್ರಿ, ನಿಯಮಿತ ಆರೋಗ್ಯವನ್ನು ಪರೀಕ್ಷೆ ಮಾಡಿಸ್ತಾನೆ ಇರಬೇಕು. ಪ್ರತಿ 6 ತಿಂಗಳಿಗೊಂದ್ಸಲನೋ 3 ತಿಂಗಳಿಗೊಂದ್ಸಲನೋ ಹೋಗ್ಬಿಟ್ಟು ಡಾಕ್ಟ್ರಿಂದ ನೀವು ಆರೋಗ್ಯ ಪರೀಕ್ಷೆಯನ್ನು ಮಾಡಿಸ್ಕೊತಾನೆ ಇರಬೇಕು. ಮತ್ತೆ ನಿಮ್ಮ ವೈಯಕ್ತಿಕ ಸ್ವಚ್ಛತೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ವೈಯಕ್ತಿಕ ಸ್ವಚ್ಛತೆ ಅಂತಂದರೆ ಕೊಟ್ಟಿಗೆಯಲ್ಲಿ ಕೆಲಸ ಮಾಡಿ ಬಂದ ನಂತರ ಕೈಯನ್ನು ಸ್ವಚ್ಛವಾಗಿ ತೊಳ್ಕೊಳ್ತಕ್ಕಂಥದ್ದು. ಬರೀ ನೀರು ತೊಳ್ಕೊಳೋದಲ್ಲ, ಸಾಬೂನು ಹಚ್ಬಿಟ್ಟು ತೊಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತೆ ನೀವು ಸಾಬೂನು ಬಳಕೆ ನೀವು ಮಾಡಲಿಲ್ಲ ಅಂತಂದ್ರೆ ಎಷ್ಟೋ ಕೀಟಾಣುಗಳು ಸಾಯೋದೇ ಇಲ್ಲ. ಅದರಲ್ಲಿ ನಮ್ಮ ರೈತರು ಏನು ಮಾಡ್ತಾರೆ, ಅರ್ಜೆಂಟ್ ಆಗಿರುತ್ತೋ ಏನೋ ಗೊತ್ತಿರಲ್ಲ, ಹಂಗೆ ಕೈ ತೊಳ್ಕೊಂಡ್ಬಿಡ್ತಾರೆ, ಬಂದ್ಬಿಟ್ಟು ಹಾಗೆ ಆಹಾರನ ಒರೆಸ್ಕೊಂಡು ಆಗಿರ್ತದೆ. ಯಾಕಂದ್ರೆ ಸಾವು ತಪ್ಪು ಅಂತಾನೆ ಹೇಳೋದಿಲ್ಲ, ಸಮಯ ಸಂದರ್ಭ ಆಗಿರ್ತದೆ, ಪಾಪ ತಪ್ಪು ಅಂತಾನೆ ಹೇಳಲ್ಲ. ಮತ್ತೆ ಶುಭ್ರವನ್ನ ಬಟ್ಟೆಯನ್ನ ಧರಿಸ್ತಕ್ಕಂಥದ್ದು, ಮತ್ತೆ ದುಶ್ಚಟಗಳು ಮಾಡ್ತಕ್ಕಂಥದ್ದು ಬಹಳ ಕೆಟ್ಟದು. ಪಶುಪಾಲನೆ ಮಾಡ್ತಾರೆ ಕೆಲವು ರೈತರು, ಅಲ್ಲೇ ಬೀಡಿ ಸೇರ್ತಾ ಇರ್ತಾರೆ, ಅಲ್ಲೇ ಗುಟ್ಕಾನ ಇನ್ನೇನೋ ಆಗ್ತಾ ಇರ್ತಾರೆ. ಸೊ ಇವೆಲ್ಲ ಮಾಡಬಾರ್ದು. ಇದರಿಂದ ಏನಾಗುತ್ತಪ್ಪ ಅಂದ್ರೆ ರೋಗಗಳು ಅದ್ರ ಮೂಲಕ ನಮಗೆ ಹರಡ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಮತ್ತೆ ಸಂರಕ್ಷಣಾ ಉಡುಪುಗಳು ಅಂತ ನಾವು ಕರಿತೀವಿ, ಅದು ಪ್ರೊಟೆಕ್ಟಿವ್ ಕ್ಲೋತಿಂಗ್ಸ್ ಅಂತ ನಾವು ಇಂಗ್ಲಿಷಲ್ಲಿ ಹೇಳ್ತೀವಲ್ಲ, ಈ ಕೊಟ್ಟಿಗೆಗೋಸ್ಕರನೇ ನೀವು ವಿಶೇಷವಾಗಿರ್ತಕ್ಕಂಥ ಉಡುಪುಗಳನ್ನ ಧರಿಸ್ಕೊಳ್ಬೇಕು. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಯಾವುದೇ ತರದ ಗಂಜಿಲ ಆಗಲಿ ಮೈ ಮೇಲೆ ಬೀಳೋದಿಲ್ಲ, ಕಾಲುಗಳಿಗೆ ಗಂಬೂಟ್ಸ್ಗಳನ್ನು ಹಾಕ್ತಕ್ಕಂಥದ್ದು ಇವು ಬಹಳ ಮುಖ್ಯ. ಇದರಿಂದ ರೋಗಗಳು ಪ್ರಾಣಿಗಳಿಂದ ನಮಗೆ ಅಷ್ಟು ಬೇಗ ಹರಡಲ್ಲ. ಮತ್ತು ಪ್ರಾಣಿಗಳಿಗೆ ಲಸಿಕೆಗಳನ್ನೇ ಯಾವ್ಯಾವ ರೋಗಕ್ಕೆ ಸಿಗುತ್ತೋ ಆ ಎಲ್ಲ ರೋಗಗಳಿಗೂ ಸಹ ನೀವು ಲಸಿಕೆಯನ್ನು ಹಾಕ್ಸ್ಕೋಬೇಕು. ಈ ಉಚ್ಚನ ರೋಗದಿಂದ ಇಡ್ಬೋದು, ಅಥವಾ ಇನ್ಯಾವುದೋ ಲೆಪ್ಟೋಸ್ಪೈರಾ ಕಾಯಿಲೆ ಅಂತ ಹೇಳಿದ್ನ ಅದ್ರ ಬಗ್ಗೆ ಇರ್ಬೋದು, ಬ್ರುಸೆಲ್ಲಾ ಕಾಯಿಲೆ ಅಂತ ಹೇಳಿದ್ನ ಅದ್ರ ಬಗ್ಗೆ ಲಸಿಕೆಗಳು ಲಭ್ಯ ಇರೋದ್ರಿಂದ ಎಲ್ಲ ರೋಗಗಳಿಗೂ ನೀವು ಲಸಿಕೆಯನ್ನು ಹಾಕ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಮತ್ತು ರೋಗಗ್ರಸ್ತ ಪ್ರಾಣಿಗಳನ್ನು ಆದಷ್ಟು ಬೇಗ ನೀವು ಪ್ರತ್ಯೇಕ ಮಾಡಬೇಕಾಗ್ತದೆ, ಮತ್ತು ಅವಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕಿತ್ಸೆ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಎಲ್ಲ ರೋಗಗಳಿಗೂ ಚಿಕಿತ್ಸೆ ಇರೋದಿಲ್ಲ, ಆದರೆ ಕೆಲವೊಂದು ರೋಗಗಳಿಗೆ ಚಿಕಿತ್ಸೆ ಇರೋದ್ರಿಂದ ವೈದ್ಯರನ್ನ ಕಂಡುಬಿಟ್ಟು ಚಿಕಿತ್ಸೆ ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಅತಿ ಮುಖ್ಯವಾಗಿ ಇನ್ನೊಂದು, ನಾನು ಕೆಲವೊಂದು ರೈತರನ್ನ ಫಾರ್ಮ್ಗಳಿಗೆ ಭೇಟಿ ಮಾಡಿದಾಗ ನೋಡಿರ್ತಕ್ಕಂಥದ್ದು ಏನಪ್ಪ ಅಂದರೆ, ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಯಾಕೆ ಅಂತಂದರೆ
ಪರಿಸರ ಸ್ವಚ್ಛವಾಗಿ ಇರಲಿಲ್ಲ ಅಂತಂದರೆ ಇಲಿಗಳ ಓಡಾಟಗಳು ಜಾಸ್ತಿ ಆಗ್ತದೆ. ಅಲ್ಲಲ್ಲೇ ನಾವು ಕಸಗಳನ್ನು ಎಸ್ತಿರ್ತೀವಿ, ಅದನ್ನು ತಿನ್ಲಿಕ್ಕೆ ಇಲಿಗಳೇ ಬರ್ತದೆ. ಆ ಬಂದಿರ್ತಕ್ಕಂಥ ಇಲಿಗಳು ಕೊಟ್ಟಿಗೆಗೆ ಬರ್ತದೆ, ಅಲ್ಲಿ ಮೂತ್ರವನ್ನು ಮಾಡ್ತದೆ. ಆ ಮೂತ್ರ ಪ್ರಾಣಿಗಳಿಗೂ ಸಹ ಕಲುಷಿತ ಉಂಟು ಮಾಡ್ತದೆ. ಇದರಿಂದ ಇಲಿ ಜ್ವರ ಹರಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಸೊ ಹೊಸದಾಗಿ ಖರೀದಿ ಮಾಡಿರ್ತಕ್ಕಂಥ ಯಾವುದೇ ಪ್ರಾಣಿ ಆಗಲಿ ಸಡನ್ನಾಗಿ ಅದನ್ನು ಬಿಟ್ಕೋಬಾರ್ದು, ಕ್ವಾರಂಟೈನ್ ಮಾಡಬೇಕು ಅಂತ ಏನು ಹೇಳ್ತೀನಿ. ಒಂದು 15 ದಿನ ನೀವು ಅದಕ್ಕೆ ಸಪ್ರೇಟಾಗಿ ಇಟ್ಬಿಟ್ಟು ಅದಕ್ಕೆ ಸಪ್ರೇಟಾಗಿ ಮೇವು ಆಹಾರವನ್ನು ಹಾಕ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಸಾಧ್ಯವಾದಷ್ಟು ಜಾನುವಾರುಗಳ ವೈಜ್ಞಾನಿಕ ತರಬೇತಿ ಕಾರ್ಯಕ್ರಮಗಳನ್ನ ರೈತ ಭಾಗವಹಿಸಬೇಕು. ಯಾಕೆಂದರೆ ನಮ್ಮ ರೈತರು ನೋಡಿದ್ದೀವಿ, ನಾವು ಎಷ್ಟೋ ತರಬೇತಿ ಕೊಡ್ತಾ ಇರ್ತೀವಿ, ರೈತರು ಅದನ್ನು ಆಸಕ್ತಿಯಿಂದ ಬರೋದಿಲ್ಲ. ಎಲ್ಲೋ ರೈತರು ನಾವು ಕಷ್ಟಪಟ್ಟು ನಾವು ಬನ್ನಿ ಈ ಥರ ತರಬೇತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಈ ರೀತಿ ಎಲ್ಲ ವೈಜ್ಞಾನಿಕ ತರಬೇತಿಗಳಲ್ಲೂ ಸಹ ನಾವು ಈ ರೋಗಗಳ ಬಗ್ಗೆ ನಾವು ಮಾಹಿತಿ ಕೊಡ್ತಾನೆ ಇರ್ತೀವಿ. ಕುರಿ ಸಾಕಾಣಿಕೆ ತರಬೇತಿ ಇರ್ಬೋದು, ಹಂದಿ ಸಾಕಾಣಿಕೆ ತರಬೇತಿ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಪ್ರತಿಯೊಂದು ಸಾಕಾಣಿಕೆಯಲ್ಲೂ ಸಹ ಒಂದು ಅಂಶ ನಾವು ಇಟ್ಟೇ ಇರ್ತೀವಿ ನಮ್ಮ ತರಬೇತಿನಲ್ಲಿ. ಸೊ ಎಲ್ಲ ತರಬೇತಿಗಳನ್ನು ತಾವು ಭಾಗವಹಿಸಿದರೆ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ, ತಾವು ಅದನ್ನು ಅನುಸರಿಸಬೇಕಾಗುತ್ತದೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದಕ್ಕಿಂತ ಮುಂಚೆ ಒಂದು ಮಾತಾಡಬೇಕಾದ್ರೆ ನಾನು ಹೇಳಿದ್ದೀನಿ, ಜೈವಿಕ ಸುರಕ್ಷತಾ ಅನುಸರಿಸಬೇಕು. ಏನಪ್ಪ ಅಂತಂದರೆ ಕೊಟ್ಟಿಗೆ ಒಳಗಡೆ ಹೋಗಬೇಕು ಅಂತ ಫುಟ್ಪಾತ್ಗಳನ್ನು ಮಾಡ್ತಕ್ಕಂಥದ್ದು, ಆ ಫುಟ್ಪಾತ್ಗಳಿಗೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ದ್ರಾವಣಗಳನ್ನ ಹಾಕೊಂಡು ಕಾಲಲ್ಲಿ ಹದ್ದಿ ಒಳಗಡೆ ಹೋಗ್ತಕ್ಕಂಥದ್ದು, ಹೊರಗೆ ಬರಬೇಕಾದ್ರೂ ಸಹ ಅದೇ ಫುಟ್ಪಾತಿ ಕಾಲು ಹದ್ದಿಬಿಟ್ಟು ಹೊರಗೆ ಬರ್ತಕ್ಕಂಥದ್ದು. ಅದಲ್ಲದೆ ಕೊಟ್ಟಿಗೆ ಸ್ವಚ್ಛಗೊಳಿಸಲಿಕ್ಕೆ ಕ್ರಿಮಿನಾಶಕ ದ್ರಾವಣಗಳನ್ನು ನೀವು ಬಳಸ್ತಕ್ಕಂಥದ್ದು. ಮಾರುಕಟ್ಟೆಯಲ್ಲಿ ತುಂಬ ಬಂದಿದ್ದಾವೆ ಈ ಕ್ರಿಮಿನಾಶಕ ದ್ರಾವಣಗಳು. ಸೊ ಈ ದ್ರಾವಣಗಳನ್ನು ನೀವು ಉಪಯೋಗಿಸ್ಬೋದು. ಸೊ ಜಾನುವಾರುಗಳಿಗೆ ಲಸಿಕೆಗಳನ್ನು ಹಾಕ್ತಕ್ಕಂಥದ್ದು ಆಗಲೇ ಹೇಳಿದೆ ನಾನು. ಆದಷ್ಟು ಫಾರ್ಮ್ಗಳಿಗೆ ಬೇರೆಯವರು ಏನಾದ್ರು ಭೇಟಿ ಮಾಡ್ಲಿಕ್ಕೆ ಬಂದಾಗ ಅವ್ರನ್ನ ಆದಷ್ಟು ಎಂಟ್ರಿ ಕೊಡಿಸಬಾರ್ದು. ನಮ್ಮ ಪ್ರಾಣಿಗಳಿಂದ ಅವ್ರಿಗೂ ಸಹ ರೋಗ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಅದೇ ಥರ ಅವರಿಂದಲೂ ಸಹ ನಮ್ಮ ಪ್ರಾಣಿಗಳಿಗೆ ರೋಗ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಸೊ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನ ನೀವು ಚಾಚು ತಪ್ಪದೆ ಪಾಲಿಸಿದ್ರೆ ಪ್ರಾಣಿಜನ್ಯ ರೋಗದ ಜೊತೆಗೆ ಉಳಿದ ಎಲ್ಲ ರೋಗಗಳು ಸಹ ನೀವು ನಿವಾರಣೆಗಳನ್ನ ಮಾಡ್ಕೋಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪಶುಪಾಲನೆಯಲ್ಲಿ ಪ್ರಾಣಿಜನ್ಯ ರೋಗಗಳ ಅರಿವು ಮತ್ತು ನಿರ್ವಹಣಾ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ ಡಾಕ್ಟರ್ ಸತೀಶ್ ಅವರೇ? ನಾನು ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನದಲ್ಲೇ ಇರೋದ್ರಿಂದ ನನ್ನ ಮೊಬೈಲ್ ನಂಬರ್ನ ತಾವು ಇಟ್ಕೋಬೋದು. ನನ್ನ ಮೊಬೈಲ್ ಸಂಖ್ಯೆ 9481262213. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ. 9481262213. ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮನ್ನ ಭೇಟಿ ಮಾಡಬಹುದು, ಸಂಪರ್ಕವನ್ನು ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಸತೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಶುಪಾಲನೆಯಲ್ಲಿ ಪ್ರಾಣಿಜನ್ಯ ರೋಗಗಳ ಅರಿವು ಮತ್ತು ನಿರ್ವಹಣಾ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜಾನುವಾರುಗಳಲ್ಲಿ ಪ್ರಾಣಿಜನ್ಯ ರೋಗಗಳ ಅರಿವು ಹಾಗೂ ನಿರ್ವಹಣೆಯ ಹೆಜ್ಜೆಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್.ಪಿ. ಸತೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂದು ರೋಗ ಹಾಗೂ ತಡೆಗಟ್ಟುವಿಕೆಯ ಕ್ರಮ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ. ಶೀಲಾ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ. ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮ ಕೃಷಿ ಲೋಕ.
ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಭಾರತ ಕೃಷಿ ಪ್ರಧಾನ ದೇಶ. ಕೃಷಿ ಎಂದಾಕ್ಷಣ ನಮ್ಮ ಕಣ್ಮುಂದೆ ಬರೋದು ಕೃಷಿ ಭೂಮಿ ಹಾಗೂ ರೈತ. ಆದರೆ ಕೃಷಿಯಲ್ಲಿ ಗೋಮಾತೆಯ ಪಾತ್ರ ವಿಶಿಷ್ಟವಾದುದು. ಸನಾತನ ಧರ್ಮದ ಕಾಲದಿಂದಲೂ ಹೈನುಗಾರಿಕೆ ರೈತರ ಪೋಷಣೆ ಮಾಡುತ್ತಾ ಕೈ ಹಿಡಿದು ನಡೆಸುತ್ತಾ ಸಾಗಿದೆ. ಸಮಯ ಕಳೆದಂತೆ ಹೈನೋದ್ಯಮ ಹಲವಾರು ಸಮುದಾಯ, ಪ್ರದೇಶ ಮತ್ತು ದೇಶಗಳ ಆರ್ಥಿಕತೆಗೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಾ ಬಂದಿದೆ. ನಮ್ಮ ರಾಷ್ಟ್ರದ ಸಮೃದ್ಧಿ ಮತ್ತು ಸಂಪತ್ತನ್ನು ನಿರ್ಧರಿಸುವಲ್ಲಿ ಹೈನುಗಾರಿಕೆ ಕೂಡ ಮಹತ್ವದ ಪಾತ್ರವನ್ನ ವಹಿಸಿದೆ. ಇಷ್ಟೇ ಅಲ್ಲದೆ ನಮ್ಮ ದೇಶದ GDPಯಲ್ಲಿ 4% ಕೊಡುಗೆಯನ್ನು ಕೂಡ ಹೈನುಗಾರಿಕೆ ನೀಡ್ತಾ ಇದೆ. ಸಂಘಟಿತ ಮತ್ತು ತಾಂತ್ರಿಕವಾಗಿ ಮುಂದುವರೆದಿರುವ ಹೈನುಗಾರಿಕೆಯು ಹೆಚ್ಚು ಲಾಭದಾಯಕ ಕಸುಬಾಗಿದೆ. ಅದೆಷ್ಟೋ ಜನರು ಲಕ್ಷಾಂತರ ಹಣವನ್ನ ಸಂಪಾದಿಸಲು ಹೈನುಗಾರಿಕೆ ದಾರಿಯಾಗಿದೆ. ನಮ್ಮ ಭಾರತ ದೇಶದಲ್ಲಿ ಹಸುವಿಗೆ ದೈವಿಕ ಶಕ್ತಿಯಿದೆ ಎಂದು ನಂಬಲಾಗಿದೆ. ಕಾಮಧೇನು ತನ್ನನ್ನು ನಂಬಿದ ಎಲ್ಲ ಸಲುಹಿದ ಮನುಜರನ್ನು ಎಂದೂ ಕೈಬಿಡೋದಿಲ್ಲ ಎಂಬ ವಿಶ್ವಾಸಕ್ಕೆ ಸಾಕ್ಷಿ ಎಂಬಂತೆ ಹಲವಾರು ಜನ ಹೈನುಗಾರಿಕೆಯಲ್ಲಿ ಯಶಸ್ಸನ್ನ ಕಂಡಿದ್ದಾರೆ ಮತ್ತು ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಹೈನುಗಾರಿಕೆ ಅಥವಾ ಡೈರಿ ಫಾರ್ಮಿಂಗ್ ಎನ್ನುವುದು ಹಾಲಿನ ದೀರ್ಘಕಾಲೀನ ಉತ್ಪಾದನೆಯಾಗಿದ್ದು ಕೃಷಿಯ ಒಂದು ಭಾಗವಾಗಿದೆ. ಹಾಲು, ಹಾಲಿನ ಉತ್ಪನ್ನಗಳ ತಯಾರಿಕೆ ಮತ್ತು ಮಾರಾಟ ಪ್ರಕ್ರಿಯೆಯನ್ನು ಹೈನೋದ್ಯಮ ಎಂದು ಕರೆಯಬಹುದು. ಹೈನುಗಾರಿಕೆಯು ಕೃಷಿಗೆ ಪೂರಕವಾಗಿ ಸ್ವ ಉದ್ಯೋಗವಾಗಿದ್ದು ವರ್ಷವಿಡೀ ನಿರಂತರ ಆದಾಯವನ್ನ ತರಬಲ್ಲದು. ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಒಂದು ವಾಣಿಜ್ಯ ಉದ್ಯಮವಾಗಿ ಬೆಳೆಯುತ್ತಿದೆ. ಹೈನುಗಾರಿಕೆಯನ್ನು ಲಾಭದಾಯಕ ಮಾಡುವಲ್ಲಿ ಉತ್ತಮ ಹೈನು ತಳಿಗಳ ಆಯ್ಕೆ, ವೈಜ್ಞಾನಿಕ ನಿರ್ವಹಣೆ, ಸಮತೋಲನದ ಆಹಾರ ಪೂರೈಕೆ, ದನಗಳ ಆರೋಗ್ಯದ ರಕ್ಷಣೆ ಮತ್ತು ವ್ಯವಸ್ಥಿತ ಮಾರುಕಟ್ಟೆಯಿಂದ ಹಾಲು ಮಾರಾಟ ಇವು ಮಹತ್ತರವಾದ ಪಾತ್ರವನ್ನ ವಹಿಸುತ್ತವೆ. ಭಾರತದ ಪ್ರಮುಖ ಹೈನು ತಳಿಗಳತ್ತ ಗಮನ ಹರಿಸೋದಾದ್ರೆ ಸಾಹಿವಾಲ್, ಸಿಂಧಿ, ಗಿರ್, ಥಾರಾಪಾರ್ಕರ್, ದೇವಣಿ, ಓಂಗೋಲಾ, ಹರಿಯಾಣ, ಕಾಂಕ್ರೇಜ್, ಜರ್ಸಿ, ಹೋಲ್ಸ್ಟಿನ್, ಫ್ರೀಸಿಯನ್ HF, HFX ದೇವಣಿ, ಸೂರ್ತ್ರಿ, ಮೊರ್ರಾ, ಧಾರವಾಡಿ, ಫಂಡರಿಪುರಿ ಮುಂತಾದವು. ಉತ್ತಮ ತಳಿ ಆಯ್ಕೆ ವೇಳೆ ಗಮನಿಸಬೇಕಾದ ಅಂಶಗಳು ಅಂತಂದ್ರೆ ಹಸುಗಳನ್ನು ಕೊಳ್ಳುವಾಗ ಅವುಗಳ ಬಗ್ಗೆ ದಾಖಲೆ ಇದ್ದರೆ ಅದರ ವಂಶದ ಹಾಲಿನ ಉತ್ಪಾದನೆ ಸಾಮರ್ಥ್ಯ ಮತ್ತು ಅವುಗಳ ಹಿಂದಿನ ಸಾಲಿನ ಹಾಲಿನ ಇಳುವರಿಯನ್ನ ಪರಿಶೀಲಿಸಿ ಹೆಚ್ಚು ಹಾಲು ಉತ್ಪಾದನೆಯುಳ್ಳ ವಂಶದ ದನಗಳನ್ನ ಖರೀದಿಸಬೇಕು. ಇನ್ನು ಹೈನುಗಾರಿಕೆಯ ಉಪಯೋಗಗಳು ಏನು ಅಂಥೇಳಿ ನೋಡೋದಾದ್ರೆ ಸಮತೋಲಿತ ಮತ್ತು ಆರೋಗ್ಯಕರ ಆಹಾರವನ್ನ ಒದಗಿಸುವಲ್ಲಿ ಹಾಲು ಮತ್ತು ಡೈರಿ ಉತ್ಪನ್ನಗಳು ಎತ್ತಿದ ಕೈ. ಏಕೆಂತಂದ್ರೆ ಅವು ಕ್ಯಾಲ್ಸಿಯಂನ ಸಮೃದ್ಧ ಮೂಲಗಳಾಗಿವೆ. ಡೈರಿ ಆಹಾರಗಳು ಕ್ಯಾಲ್ಸಿಯಂ, ರಂಜಕ, ಬಿ ಜೀವಸತ್ವಗಳು, ಪೊಟ್ಯಾಷಿಯಂ ಮತ್ತು ವಿಟಮಿನ್ D+, ಪ್ರೋಟೀನ್, ಮೆಗ್ನೀಷಿಯಂ ಮತ್ತು ಇತರ ಪ್ರಮುಖ ಪೋಷಕಾಂಶಗಳಿಂದ ತುಂಬಿರುತ್ತೆ. ಈ ಪೋಷಕಾಂಶಗಳು ಬಲವಾದ ಮೂಳೆಗಳನ್ನು ನಿರ್ಮಿಸಲು ಮತ್ತು ನಿರ್ವಹಿಸಲು ಅತ್ಯವಶ್ಯಕ. ಹಸು ಗೊಬ್ಬರವು ಖನಿಜಗಳಿಂದ ಸಮೃದ್ಧವಾಗಿದೆ. ವಿಶೇಷವಾಗಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಮಣ್ಣಿನೊಂದಿಗೆ ಬೆರೆತಾಗ ಪ್ರಯೋಜನಕಾರಿಯಾದ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನ ಬೆಂಬಲಿಸುವುದರಿಂದ ಗೊಬ್ಬರವು ಮಣ್ಣಿನ ವಿನ್ಯಾಸವನ್ನ ಸುಧಾರಿಸುತ್ತೆ. ತೇವಾಂಶವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇದರಿಂದಾಗಿ ಉತ್ತಮ ಬೆಳೆಯನ್ನ ನಿರೀಕ್ಷಿಸಬಹುದು. ಗೋಮೂತ್ರವು ಮಧುಮೇಹ, ರಕ್ತದೊತ್ತಡ, ಅಸ್ತಮ, ಸೋರಿಯಾಸಿಸ್, ಹೃದಯಾಘಾತ, ಅಪಧಮನಿಗಳಲ್ಲಿನ ಅಡೆತಡೆಗಳು, ಫಿಟ್ಸ್, ಕ್ಯಾನ್ಸರ್, ಏಡ್ಸ್, ಸಂಧಿವಾತ, ಮೈಗ್ರೇನ್, ಥೈರಾಯಿಡ್, ಮಲಬದ್ಧತೆ, ಸ್ತ್ರೀರೋಗ ಮುಂತಾದ ಸಮಸ್ಯೆಗಳಿಗೆ ಔಷಧ ರೂಪದಲ್ಲಿ ಕೆಲಸವನ್ನ ಮಾಡುತ್ತೆ. ಹೈನುಗಾರಿಕೆಗೆ ಸರ್ಕಾರದಿಂದ ಇರುವ ಬೆಂಬಲಗಳನ್ನು ನೋಡೋದಾದ್ರೆ
ಹೈನುಗಾರಿಕೆ ಮತ್ತು ಭಾರತದ ಡೈರಿ ವಲಯವನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಕೇಂದ್ರ ಸರ್ಕಾರ ವಿವಿಧ ಯೋಜನೆಗಳನ್ನು ಪರಿಚಯಿಸಿದೆ. ಡೈರಿ ಕೃಷಿ ಉದ್ಯಮಕ್ಕೆ ರಚನೆಯನ್ನು ತರುವ ಮತ್ತು ಡೈರಿ ಫಾರಂಗಳನ್ನು ಸ್ಥಾಪಿಸಲು ನೆರವು ನೀಡುವ ಪ್ರಯತ್ನದಲ್ಲಿ ಪಶುಸಂಗೋಪನೆ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಇಲಾಖೆ 2005ರಲ್ಲಿ ಡೈರಿ ಮತ್ತು ಕೋಳಿ ಸಾಹಸೋದ್ಯಮ ಬಂಡವಾಳ ಯೋಜನೆಯನ್ನು ಪ್ರಾರಂಭಿಸಿತು. ಡೈರಿ ಮತ್ತು ಕೋಳಿ ಸಾಹಸೋದ್ಯಮ ಯೋಜನೆ ಯಶಸ್ಸಿನ ನಂತರ 2010ರಲ್ಲಿ ಸರ್ಕಾರ ಡೈರಿ ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆಯನ್ನು ನಬಾರ್ಡ್ ಮೂಲಕ ಪ್ರಾರಂಭವನ್ನು ಮಾಡಿತು. ಡೈರಿ ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆ ಇದು ಶುದ್ಧ ಹಾಲು ಉತ್ಪಾದನೆಗೆ ಆಧುನಿಕ ಡೈರಿ ಫಾರಂಗಳ ಸ್ಥಾಪನೆ, ಹಸುಕರುಗಳ ಪಾಲನೆ ಉತ್ತೇಜಿಸಲು ಈ ಮೂಲಕ ಡೈರಿ ಫಾರಂಗಳ ಬೆಳವಣಿಗೆಗಾಗಿ ಡೈರಿ ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಈ ರೀತಿಯಾಗಿ ನಬಾರ್ಡ್ ಮೂಲಕ ಹಲವಾರು ಸಬ್ಸಿಡಿಗಳು ಕೂಡ ಲಭ್ಯವಿವೆ. ರೈತ ಬಾಂಧವರೇ, ಇದುವರೆಗೆ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.